ಹೇಳ್ತಾರೆ. ಈಗ ಇಲ್ಲಿ ಎರಡು ಗ್ರೂಪ್ ಗೊತ್ತಿದೆ. ಒಂದು ಧನಿಗಳ ಗ್ರೂಪ್, ಇನ್ನೊಂದು ವರ್ಕರ್ಸ್. ಎಲ್ಲರಿಗೂ ದುಡ್ಡು ಮಾಡಬೇಕಂತ ಇರ್ತದೆ, ಅದು ಮನುಷ್ಯನ ಸಹಜ ಗುಣ, ಮಾಡಲು ಬೇಕು. ಅದಕ್ಕೆ ನಾವು ನಮ್ಮ ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಹೇಳುದು. ಕರ್ಮಣ್ಣೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ, ನೀನು ಕರ್ಮ ಮಾಡು, ನಾನು ಫಲ ಕೊಡ್ತೇನೆ ಅಷ್ಟೇ ಅಲ್ಲ, ನೀನು ಕರ್ಮ ಮಾಡಿದರೆ ಮಾತ್ರ ಫಲ ಸಿಗ್ತದೆ ಅಂತಂದು ಕೆಲಸ ಮಾಡದಿದ್ದರೆ ಫಲ ಸಿಗ್ತದ? ಸಿಗ್ತದೆ. ಮನುಷ್ಯನಿಗೆ ಜೀವನದಲ್ಲಿ ಹಣ ಹೇಳದೆ ವೆರಿ ವೆರಿ ಇಂಪಾರ್ಟೆಂಟ್, ಅದರ ಬಗ್ಗೆ ಸಂಶಯವೇ ಇದೆ. ಯಾರಿಗೆ ಹಣ ಬೇಡ ಅಂತಂದ್ರೆ, ಎಲ್ಲವನ್ನು ಬಿಟ್ಟ ಸನ್ಯಾಸಿಗೆ ಹಣ ಬೇಡ. ಸನ್ಯಾಸಿಗೂ ಬೇಕು, ಈಗ ಹೊರಗೆ ಜಾಸ್ತಿ ಇದೆ, ಅದು ಬೇರೆ. ಸನ್ಯಾಸ ನಿಜವಾದ ಯೋಗ ಇದ್ದವರಿಗೆ ಬೇಡ. ಹಣ ಎರಡು, ಒಂದು ನಾನೊಂದು ಕವಿತೆ ಬರ್ತದೆ ಈ ಹಣದ ಆಕರ್ಷಣೆ. ನೀರ ಹನಿಗೂ ಸೇರೋ ತವಕ ತುಂಬಿ ನಿಂತ ಸಾಗರ. ನೀರ ಹನಿ ಅದು ಎಲ್ಲಿ ಹೋಗಿ ಸೇರ್ಲಿಕ್ಕೆ ಇಷ್ಟಪಡ್ತದೆ? ಲಾಸ್ಟಿಗೆ ಸಾಗರಕ್ಕೆ ಹೋಗಿ. ನೆರಳು ಕೂಡ ಬರದು ಹಿಂದೆ ಬೆಳಕು ಇಲ್ಲದಿರುವೆ. ನಿಮ್ಮ ಹತ್ರ ಬೆಳಕಿಲ್ಲ ಅಂತಾದ್ರೆ ನೆರಳು ಇರ್ತದ? ನೆರಳು ಕೂಡ ಇರುವುದಿಲ್ಲ. ಮೂಳೆ ಮಾಂಸ ಇದ್ದರಲ್ಲಿ ಕುಕ್ಕಿ ತಿನ್ನೋ ಕಾಗೆ. ಇಲ್ಲಿ ಮೂಳೆ ಮಾಂಸಗಳೆಲ್ಲ ದೇಹದಲ್ಲಿ ಇದ್ರೆ ಮಾತ್ರ ಕಾಗೆಗಳು ಬರ್ತದೆ, ಇಲ್ಲ ಕಾಗೆಯೂ ಬರ್ತಿಲ್ಲ. ಗರ್ಭಗುಡಿಯಲ್ಲಿ ದೇವರ ಮೂರ್ತಿ ಇದ್ರೆ ಮಾತ್ರ ದಕ್ಷಿಣೆ ಮತ್ತು ಪ್ರದಕ್ಷಿಣೆ, ಮೂರ್ತಿ ಇಲ್ಲದಿದ್ರೆ ಹೋಗ್ತಿರಲಿ. ಅಂದರೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಆಕರ್ಷಣೆ. ಇವತ್ತಿನ ಆಧುನಿಕ ಸಮಾಜದಲ್ಲಿ ಹಣ ಹೇಳುವಂಥದ್ದು ಒಂದು ಸೆಂಟರ್ ಆಫ್ ಪವರ್, ಶಕ್ತಿಯ ಕೇಂದ್ರ. ಸಹಜವಾಗಿ ಎಲ್ಲರೂ ದುಡಿತಾರೆ, ಅವರವರ ಲೆವೆಲಿಗೆ ದುಡಿತಾರೆ. ಈ ಒಂದು ಭಾಗ. ಎರಡನೇದು, ನಾವು ಆರ್ಥಿಕವಾಗಿ ಮೇಲೆ ಬರಬೇಕು ಹೇಳಬಾರ್ದು. ನಿಮ್ಮ ಮಾರ್ಕೆಟಿಂಗು, ನಿಮ್ಮ ಪ್ರಾಡಕ್ಟು ಅದೆಲ್ಲ ನೀವು ಮಾತಾಡಬೇಕು. ನನಗೆ ಅದರದ್ದು ಗೊತ್ತಿಲ್ಲ ಮತ್ತು ಐ ಆಮ್ ನಾಟ್ ದಟ್ ಸಬ್ಜೆಕ್ಟ್. ಜನರಲ್ ಆಗಿ ಈಗ ಹೇಳುವಾಗ ನಾವೆಲ್ಲ ಬಡವರು, ಅತಿ ಬಡವರು, ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗ, ಶ್ರೀಮಂತ. ತುಂಬ ಶ್ರಮ ಪಟ್ಟರೆ ಫಲ ಸಿಗ್ತದೆ. ಈ ಶ್ರಮ ಸರಿ ಹಾಕಲಿಲ್ಲ, ಹಾಗಾಗಿ ನಿಮಗೆ ದುಡ್ಡು ಆಗಲಿಲ್ಲ, ಇದು ಒಂದು ವಾದ. ಹೌದಾ? ಹಾಗೆ ಶ್ರಮ ಹಾಕಿದವರೆಲ್ಲರೂ ಕೋಟ್ಯಾಧಿಪತಿಗಳಾಗ್ತಾರ? ಹಾಗೆ ಆಗಿದ್ರೆ ಜಗತ್ತಿನಲ್ಲಿ ಹೀಗಿರ್ತಿತ್ತ? ಅದು ಚಿಂತನೆ ಮಾಡಬೇಕು. ಸೊ ಇಲ್ಲಿ ಒಂದು ಲೆವೆಲಿಂದ ಮೇಲೆ ಬರಲಿಕ್ಕೆ ಶ್ರಮ ಹಾಕಬೇಕು. ಈಗ ಬಿಲೋ ಪವರ್ಟಿ ಲೈನಲ್ಲಿ ಇದ್ರೆ ಅವ ಕೆಳ ಮಧ್ಯಮ ವರ್ಗಕ್ಕೆ ತಲುಪಲಿಕ್ಕೆ ಖಂಡಿತ ಸಾಧ್ಯ. ತೀರ ಬಡವನೊಬ್ಬ ಕೋಟ್ಯಾಧಿಪತಿ ಆಗುವುದು ಉಂಟು, ಇಲ್ಲ ಅಂತಲ್ಲ, ಆದರೆ ಅದು ಸರ್ವಕಾಲಿಕ. ಹಾಗೆ ಆಗೋದಿದ್ರೆ ಹೀಗೆ ಇರಲಿಲ್ಲ, ನೀವೇ ಅದರಲ್ಲಿ ಬರ್ತಾರಿರಲಿಲ್ಲ, ಕೇಶವರು ಇಲ್ಲಿ ಕೂತ್ಕೊಳ್ತಿರ್ಲಿಲ್ಲ ಅಲ್ವಾ? ಎಲ್ಲರೂ ಕೋಟ್ಯಾಧೀಶರು ಇಷ್ಟೊತ್ತಿಗೆ ಅವರವರು ದುಡ್ಡಿದ್ದಕ್ಕೆ ಕೋಟ್ಯಾಧೀಶರು ಆಗ್ಬೇಕಿತ್ತ. ಸೊ ಇಲ್ಲಿ ಎರಡು ಆಯ್ಕೆ ಇದೆ. ನಮ್ಮನ್ನು ನಾವು ಆರ್ಥಿಕವಾಗಿ ಸುಧಾರಿಸಿಕೊಳ್ಳಲಿಕ್ಕೆ ಒಂದು ನಾನೇ ದುಡಿಯುವುದು, ಬಿಸ್ನೆಸ್ ಓನರ್, ಸ್ವಂತ ದುಡಿಮೆ ಅಂತ. ಇನ್ನೊಂದು ನೌಕರಿ. ಇಲ್ಲಿ ನೀವು ಈ ಸೆಟಪ್ನಲ್ಲಿ ಮಾರ್ಕೆಟ್ಗೆ ಹೋಗೋದು, ನೀವು ದನಿಯೂ ಹೌದು ಮತ್ತು ನೌಕರರು. ಯಾಕೆ ಹೇಳಿದರೆ ಇಲ್ಲಿ ನಿಮಗೆ ಪ್ರಾಫಿಟಲ್ಲಿ ಲಾಭ ಇರೋದ್ರಿಂದ ನಿಮಗೆ ಇದು ನೌಕರಿಯೂ ಹೌದು, ಮತ್ತೆ ನೀವು ಓನರು, ಎರಡೂ ಪಾತ್ರ ಇದೆ ಈ ಫೀಲ್ಡಲ್ಲಿ ಅಲ್ವಾ? ಈ ಫೀಲ್ಡಲ್ಲಿ ಎರಡೂ ಪಾತ್ರ ಇದೆ. ಸೊ ಈಗ ನಿಮಗೆ ನೀವು ದುಡಿಬೇಕು ಅಂತ ಬಂದಿದ್ದೀರಿ, ಯಶಸ್ವಿ ಆಗಬೇಕು ಅಂತಿದ್ದೀರಿ. ಈಗ ಆಲ್ರೆಡಿ ನೀವೆಲ್ಲರೂ ದುಡಿತಾ ಇರುವವರೇ, ಬೇರೆ ಬೇರೆ ಫೀಲ್ಡಲ್ಲಿ ದುಡಿತಾ ಇರುವವರು. ಇವಾಗ ನಾವು ಬಡವರು ಅಂತ ಹೇಳ್ತೇವೆ. ಬಡವರು ಅಂದ್ರೆ ಯಾರು? ಕೆಲವೊಮ್ಮೆ ನಾವು ತಪ್ಪು ಮಾಡೋದು ಏನು ಅಂತಂದ್ರೆ, ವೃತ್ತಿಯನ್ನು ನೋಡಿ ಬಡವ ಅಂತ ಹೇಳಿಬಿಡ್ತೇವೆ. ಏನು? ಒಬ್ಬ ಮೇಸ್ತ್ರಿ, ಏನು ಗಾರೆ ಕೆಲಸ ಮಾಡುವ ಮೇಸ್ತ್ರಿ, ಮೇಸ್ತ್ರಿ ಅಲ್ಲ ಬಡವರು, ಮೇಸ್ತ್ರಿ. ಹೇಗೆ ಹೇಳ್ತೀರಿ ನೀವು?
ಅವರಿಗೆ ದಿನಕ್ಕೆ 2,000 ರೂಪಾಯಿ ಸಂಬಳ ಇರ್ತದೆ ಮುಖ್ಯಸ್ಥನಿಗೆ ಅಲ್ವಾ. ಆ ಬಡವ ಅಂತೇಳಿ ಡೆಫಿನೇಷನ್ ಬಂದು ಹೋಗ್ತದೆ. ಒಬ್ಬ ಶೂ ಪಾಲಿಶ್ ಬಾಂಬೆಯಲ್ಲಿ ಮಾಡುವವ ಕೂಡ ಅಲ್ಲಿ ಎಬೋವ್ ಪವರ್ಟಿ ಲೈನಲ್ಲಿ ಇರ್ತಾನೆ. ಸೊ ವೃತ್ತಿಯಿಂದ ಬಡತನವನ್ನು ಅಳಿಲಿಕ್ಕೆ ಅವನ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅದು ಡೆಫಿನೇಷನ್ ಹೋಗ್ತದೆ. ಈಗ ನೀವು ದುಡಿಲಿಕ್ಕೆ ಹೋಗ್ಬೇಕು ಅಂತ ಇರುವಾಗ ಹಣ ಗಳಿಸಬೇಕು ಅಂತ ನಿಮ್ಮದೆಲ್ಲರ ಚಿಂತನೆ ಆಗಿದ್ರೆ ಆರ್ಥಿಕ ಶಿಸ್ತು ಬೇಕು. ಮೊದಲ ಆದ್ಯತೆ ಏನು? ಆರ್ಥಿಕ ಶಿಸ್ತು. ಆರ್ಥಿಕ ಶಿಸ್ತು ಅಂದ್ರೆ ಏನು? ಒಂದು, ಈಗ ದುಡ್ಡು ನನಗೆ ನನ್ನ ಹತ್ರ ಒಂದು 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದೆ ಹೇಳಿದ ತಕ್ಷಣ ಅವರವರ ಲೆವೆಲ್ಗೆ 1 ಲಕ್ಷ ಇರ್ತದೆ, ಕೆಲವರ 2 ಲಕ್ಷ ಇರ್ತದೆ, 10 ಲಕ್ಷ ಇರ್ತದೆ, ಇನ್ನು ಅವರು ಇನ್ನೊಂದು ಲೆವೆಲಲ್ಲಿ 1 ಕೋಟಿ ಇರ್ತದೆ ಅಂತ ಇಟ್ಕೊಂಡು ನಾನೀಗ ವಾಮಂಜೂರಿಂದ ಇಲ್ಲಿಗೆ ಬರ್ತೇನೆ. ನನಗೆ ಮನೆಯಲ್ಲಿ ಮಕ್ಕಳದ 2 ಕಾರಿದೆ. ನಾನು ಒಂದು ಡ್ರೈವರ್ ತಗೊಂಡು ಒಂದು ಕಾರಿಗೆ ಪೆಟ್ರೋಲ್ ಹಾಕಿ ಬಂದು ಹೋದ್ರೆ 2,000 ರೂಪಾಯಿ ಹೋಯ್ತು. ಹೌದಾ? ಹೋಯ್ತಾ ಇಲ್ವ? ನನಗೆ ಆ 2,000 ರೂಪಾಯಿ ಇದೇ ಅಂತ ಖರ್ಚು ಮಾಡಬೇಕು ಬಿಟ್ರೆ ನಾನು ಬಂದದ್ದಕ್ಕೆ ನನಗೆ 2,000 ರೂಪಾಯಿ ಸಿಕ್ಕಿತಾ?